ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶೀಶ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲ್ಲಂಗಡಿ ಹಣ್ಣಿಂದ ಸಿಪ್ಪೆಯಲ್ಲಿ ಚುರುಮುರಿ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಚುರುಮುರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ದು ಉಳಿದಿರುತ್ತಲ್ಲ ವೈಟ್ ಕಲರ್ ಸಿಪ್ಪೆ, ಅದನ್ನು ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಹಸಿ ಮೆಣಸಿನ ಖಾರ ಸ್ವಲ್ಪ ಹಾಕಬೇಕು. 1 ಸ್ಪೂನ್ ಹಾಕೊಳ್ಳಿ ಫ್ರೆಂಡ್ಸ್. ನಿಮಗೆ ಖಾರಕ್ಕೆ ತಕ್ಕಂಗೆ, ನಿಮ್ಮ ರುಚಿಗೆ ತಕ್ಕಂಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಅಂದರೆ ಬಿಳಿ ಭಾಗ ಹಾಕೋಬೇಕು ಫ್ರೆಂಡ್ಸ್. ಹಸಿರು ಭಾಗ ತೆಗೆದುಬಿಟ್ಟು ಅದ್ರ ಮೇಲ್ಗಡೆ ಬರುತ್ತಲ್ಲ, ಬಿಳಿ ಭಾಗ ಮಾತ್ರ ಸೇರಿಸ್ಕೋಬೇಕು. ಈ ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡಿಟ್ಕೊಂಡು ಇದರಲ್ಲಿ ಪಲ್ಯ ಮಾಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಪಲ್ಯನೂ ಸಹ ಮಾಡ್ಕೋಬೋದು. ಈಗ ಇನ್ನು ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೆ, ಅದೆಲ್ಲ ಸ್ವಲ್ಪ ಮಿಕ್ಸ್ ಹಾಕ್ಕೊಳ್ಳಿ ಅಂತ. ಈಗ ಈರುಳ್ಳಿ ಮತ್ತು ಕ್ಯಾರೆಟು ಎಲ್ಲ ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಖಾರ ಪುಡಿ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ. ಮಿಕ್ಸ್ಚರ್ ಅಥವಾ ನಿಮ್ಮ ಮನೇಲಿ ಖಾರ ಸೇವಿದ್ರೆ ಏನಾದ್ರು ಹಾಕೋಬೋದು. ನಾನು ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡಿದ್ದೀನಿ. ಈಗ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಚುರುಮುರಿಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಿದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಟೊಮೊಟೊ ಸೇರಿಸ್ತಾ ಇದ್ದೀನಿ. ನಾನು ಟೊಮೊಟೊನೇ ಯಾಕೆ ಮೊದಲೇ ಹಾಕಲಿಲ್ಲ ಅಂದರೆ ಅದು ಎಲ್ಲ ಸ್ವಲ್ಪ ಮೆತ್ತೆ ಆಗೋಗುತ್ತೆ, ಮಿಕ್ಸ್ಚರ್ ಎಲ್ಲ ಸೇರಿಸಿದ್ರೆ ಸ್ವಲ್ಪ ಮೆತ್ತೆ ಆಗೋಗುತ್ತೆ. ಹಾಗಾಗಿ ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚುರುಮುರಿ ರೆಡಿ ಇದೆ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. Thank you for watching. Please subscribe.